ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ ಜಪ್ಪ. ವೀಕ್ಷಕರೇ, ಧರ್ಮಸ್ಥಳದಲ್ಲಿ ದಿನದಿಂದ ದಿನಕ್ಕೆ ಹೊಸ ತಿರುವುಗಳನ್ನು ಪಡೆದುಕೊಳ್ತಾ ಹೋಗ್ತಾ ಇದೆ. ಹಾಗೆ ಧರ್ಮಸ್ಥಳ ವಿರೋಧಿ ಬುರುಡೆ ಟೀಮ್ ಲೀಡರ್ ಆಗಿರುವಂಥ ತಿಮರೋಡಿ ಏನಿದ್ದಾರೆ, ಅವರು ಗಡೀಪಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಇದ್ದಾರೆ. ಹಿರಿಯ ಪತ್ರಕರ್ತರಾಗಿರುವಂಥವರು ಶಶಿ ಭಟ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಈ ತಿಮರೋಡಿ ಅವರನ್ನ ಗಡೀಪಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳೋದಾದ್ರೆ ಸರ್, ಒಂದು ನೀವು ಬುರುಡೆ ಗೀಮ್ ಅನ್ನೋದು ಅವ್ರ ವಿರುದ್ಧ ನಡೆಸುವಂಥ ಅಪಪ್ರಚಾರ. ಈಸ್ ಎ ಹಿಂದೂ ಆ್ಯಕ್ಟಿವಿಸ್ಟ್, ಹಿಂದುತ್ವದ ಆ್ಯಕ್ಟಿವಿಸ್ಟ್ ತಿಮರೋಡಿ. ಮತ್ತು ಅವರು ಬಿ ಜೆ ಪಿ ಒಳಗಡೆ ಇರುವ ಹಿಂದುತ್ವದ ಟೀಮ್ಗಳು RSS ನಡುವಿನ ಗಲಾಟೆ. ಅದು ದಟ್ ಇಸ್ ಎ ಡಿಫ್ರೆಂಟ್ ಇಶ್ಯೂ ಎಂಟೈರ್ಲಿ. ಆದ್ದರಿಂದ ಬುರುಡೆ ಟೀಮು ಇದು ಹಾಗೆ ಹೀಗೆ ಅನ್ನೋದು ಮೇನ್ ಸ್ಟ್ರೀಮ್ ಮೀಡಿಯಾ ಮಾಡ್ತಾ ಇರುವಂಥ ಒಂದು ಅಪಪ್ರಚಾರ. ಮತ್ತು ಇಟ್ ಇಸ್ ಎ ಪ್ಲ್ಯಾನ್. ಯಾರು ದೂರದಾರಿದ್ದಾರೆ ಅವರನ್ನು ಸಿಕ್ಸೋದಕ್ಕೆ ಇನ್ನೊಂದು ಮಾಡುತ್ತೆ. ದಟ್ ಡಿಫ್ರೆಂಟ್ ಇಶ್ಯೂ. ನಾವು ದಟ್ ತಿಮರೋಡಿ ಅವರನ್ನು ಈಗ ಏನು ನಿನ್ನೆ ತಾನೇ 1 ವರ್ಷದ ಅವಧಿಗೆ ಅವರನ್ನು ಗಡೀಪಾರು ಮಾಡಲಾಗಿದೆ. ಅವರು ರಾಯಚೂರು ಜಿಲ್ಲೆ ಮಾನ್ವಿಗೆ ಮಾಡಿದ್ದಾರೆ. ಸೊ ಅಲ್ಲಿ AC ಏನಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆ AC ಅವರು ವರ್ಗೀಸ್ ಅವರು ಅವ್ರನ್ನ ಆದೇಶ ಕೊಟ್ಟಿದ್ದಾರೆ. ಸೊ ಇದು ಮೇಲ್ನೋಟಕ್ಕೆ ನೋಡುವಷ್ಟು ಸುಲಭವಾಗಿ ಕಾಣ್ತಾ ಇಲ್ಲ. ಇದರ ಹಿಂದೆ ಒಂದು ಸ್ಪಷ್ಟವಾದ ಸರ್ಕಾರದ ಹ್ಯಾಂಡ್ ಏನಿದೆ, ಕೈವಾಡ ಭಾಳ ಸ್ಪಷ್ಟವಾಗಿ ಇದರಲ್ಲಿ ಕಾಣ್ತಾ ಇದೆ. ಸೊ ಒಂದು ಎಜೆಂಡಾ ಇಟ್ಕೊಂಡು ಸರ್ಕಾರ ಕೆಲಸ ಮಾಡ್ತಾಯಿದೆ. ಹಾಗಿದ್ದರೆ ತಿಮರೋಡಿಯವರನ್ನು ಗಡೀಪಾರು ಮಾಡಿದ್ದು ಯಾಕಾಗಿ? ನಿಜವಾಗಿ ಹೇಳೋದಾದರೆ ಧರ್ಮಸ್ಥಳದ ಪ್ರಕರಣದಿಂದ ಅವರು ಗಡೀಪಾರು ಮಾಡಿಲ್ಲ. ಅದು ಧರ್ಮಸ್ಥಳದ ಪ್ರಕರಣದಿಂದ ಗಡೀಪಾರು ಮಾಡಿದ್ದೇ ಅಲ್ಲ. ಅವರ ವಿರುದ್ಧ 30ಕ್ಕೂ ಹೆಚ್ಚು ಪ್ರಕರಣಗಳಿವೆ, ದಾಖಲೆಗಳಿವೆ, ಅವ್ರ ಮೇಲೆ ರಿಜಿಸ್ಟರ್ ಆಗಿವೆ, ಕೇಸ್ಗಳಿವೆ. ಸೊ ಅದರಲ್ಲಿ ಏನು ಉದ್ದೇಶ ಏನು? ಅವರು ಶಾಂತಿಯನ್ನು ಕದಡುತ್ತಿದ್ದಾರೆ ಅನ್ನುವುದು ಅವ್ರ ಮೇಲಿರುವ ಆರೋಪ. ಆ ಕಾರಣಕ್ಕಾಗಿ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದರಿಂದ ಧರ್ಮಸ್ಥಳಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ಗುರುಡೆ ಕೇಸು, ಬಿರುಡೆ ಕೇಸು ಅದು ಯಾವುದಕ್ಕೂ ಸಂಬಂಧ ಇರೋ ವಿಚಾರ ಅಲ್ಲ. ಇದು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ದಕ್ಷಿಣ ಕನ್ನಡದಲ್ಲಿ ಶಾಂತಿ ಕದಡ್ತಾ ಇರುವವರು ಯಾರು ಅನ್ನುವ ಪ್ರಶ್ನೆ ಇದೆ. ಅಂದರೆ ಸರ್ಕಾರ ಉದ್ದೇಶಪೂರ್ವಕವಾಗಿ ಯಾರ್ಯಾರು ಸೌಜನ್ಯಪರ ಹೋರಾಟಗಾರರಿದ್ದಾರೆ ಅವರನ್ನು ಬಲಿ ಕೊಡೋದಕ್ಕೆ ಯತ್ನ ಮಾಡ್ತಾ ಇದೆಯಾ ಅನ್ನೋದು ಪ್ರಶ್ನೆ ಇದೆ. ಅದ್ರ ಜೊತೆಗೆ ಭಾಳ ಏನು SIT ತನಿಖೆ ಏನು ಪ್ರಾರಂಭ ಆಯಿತು, SIT ತನಿಖೆ ಪ್ರಾರಂಭ ಆಗುವ ಹೊತ್ತಿಗೆ ಸರ್ಕಾರದ ಕಡೆಯಿಂದಲೇ ಈವನ್ ಉಪಮುಖ್ಯಮಂತ್ರಿ ಈ ಪಬ್ಲಿಕ್ಲಿ ಸ್ಟೇಟೆಡ್ ದ್ಯಾಟ್ ದಿಸ್ ಈಸ್ ಎ ಷಡ್ಯಂತ್ರ, ಈಸ್ ಎ ಕಾನ್ಸ್ಪಿರಸಿ ಅನ್ನುವ ಮಾತನ್ನು ಅವ್ರು ಆಡಿದರು. ಅಂದರೆ ಯಾವುದೇ ಒಂದು ಪ್ರಕರಣ ನೀವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುವುದಕ್ಕಿಂತ ಮೊದಲು ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಇಂಥ ಹೇಳಿಕೆ ಕೊಟ್ಟರೆ ಇಟ್ ಈಸ್ ಜಸ್ಟ್ ಲೈಕ್ ಯು ಸಿ ದಟ್ ಈ ರೀತಿ ತನಿಖೆ ಮಾಡಿ ಅಂತ ಹೇಳ್ದಂತೆ. ಸೊ ಆವಾಗಲಿಂದನೇ ತಿಮರೋಡಿ ವಿರುದ್ಧ ಯು ಸಿ ಕ್ರಮ ಕೈಗೊಳ್ಳುವುದಕ್ಕೆ ಸರ್ಕಾರ ಮುಂದಾಗ್ತಿದೆ ಅನ್ನುವ ವಾಸನೆ ಆವಾಗಿಂದ ಬಂದಿತ್ತು. ಅದೇ ಕಾರಣಕ್ಕಾಗಿ ತಿಮರೋಡಿ ಅವರ ವಿರುದ್ಧ ಏನು ಅವರು ಜೈಲಿಗೆ ಹೋಗಬೇಕಾಯಿತು. ಅದು ಯಾಕೆ ಹೋಗಬೇಕಾಯ್ತು? ಅವರು BJPಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ವಿರುದ್ಧ ಹೇಳಿಕೆ ನೀಡ್ತಾರೆ ಅನ್ನೋ ಕಾರಣಕ್ಕೆ. ಅಂದರೆ ಇಲ್ಲಿ ಇಟ್ಸ್ ಅ ಫೈಟ್ ಇಸ್ ಬಿಟ್ವೀನ್ BL ಸಂತೋಷ್ ವರ್ಸಸ್ ಪ್ರಭಾಕರ್ ಭಟ್ ಆ್ಯಂಡ್ ಅದರ್ಸ್ ಗ್ಯಾಂಗ್. ಇಸ್ ಜಸ್ಟ್ ಲೈಕ್ ಎ ಗ್ಯಾಂಗ್ ವಾರ್ ಅಂತ. ಈ ಗ್ಯಾಂಗ್ ವಾರ್ನಲ್ಲಿ ಯು ಸಿ ಕಾಂಗ್ರೆಸ್ ಸರ್ಕಾರ ಈಸ್ ಹೆಲ್ಪಿಂಗ್ ಹೂಮ್? ಯಾರನ್ನ ಹೆಲ್ಪ್ ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರ? ಯಾರಿಗೆ ಮಾಡ್ತಿದೆ? ಅವ್ರು ಹೆಲ್ಪ್ ಮಾಡ್ತಾ ಇರುವುದು ಯಾವ ಒಂದು ಗುಂಪಿದೆ, ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಗುಂಪಿಗೆ ಹೆಲ್ಪ್ ಮಾಡ್ತಿದೆ. ದಟ್ಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಇಡೀ ಧರ್ಮಸ್ಥಳದ ಪ್ರಕರಣ ಇದೆಯಲ್ಲ, ಈ ಪ್ರಕರಣವನ್ನು ಮುಚ್ಚಿ ಹಾಕುವ ಒಂದು ಯತ್ನ ನಡೀತಾ ಇದ್ದಂತೆ ಕಾಣ್ತಾ ಇದೆ. ಅದರ ಭಾಗ ಅದು. ಯಾರ್ಯಾರು ಧರ್ಮಸ್ಥಳದ ದೊಡ್ಡವರ ವಿರುದ್ಧ ಮಾತನಾಡ್ತಾರೆ ಅವರ ವಿರುದ್ಧ ಬೇರೆ ಬೇರೆ ರೀತಿಯಲ್ಲಿ ಕ್ರಮ ಕೈಗೊಳ್ಳುವ ಒಂದು ಕಾರ್ಯಾಚರಣೆಯನ್ನು ಸರ್ಕಾರ ಪ್ರಾರಂಭ ಮಾಡದಂತೆ ಕಾಣುತ್ತೆ. ಅದರ ಭಾಗವಾಗಿ ತಿಮರೋಡಿ ಅವರನ್ನು ಈಗ 1 ವರ್ಷ ಕಾಲ ಗಡೀಪಾರು ಮಾಡಲಾಗಿದೆ. ಆದರೆ ಇದು ನ್ಯಾಯಾಲಯಕ್ಕೆ ಹೋಗುತ್ತೆ. ನ್ಯಾಯಾಲಯ ಇದನ್ನು ಏನು ಮಾಡುತ್ತೆ? ಕೋರ್ಟು ಈ ಒಂದು AC ಆದೇಶವನ್ನು ರದ್ದುಪಡಿಸೋ. ದೀಸ್ ಆರ್ ದ ಕ್ವೆಶ್ಚನ್. ಅವರಿಗೆ ಆಪ್ಷನ್ಗಳಿವೆ. ಆದರೆ ಈ ಮೂಲಕ ಯಾವುದೋ ಒಂದು ಶಾಂತಿ ಭಂಗದ ಕಾರಣದಿಂದ ನೀವು ಮಾಡ್ತೀರಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತಿ ಭಂಗ ಮಾಡ್ತಾ ಇರೋರು ಯಾರು?
ಯಾರ್ಯಾರು ಶಾಂತಿ ಭಂಗ ಮಾಡ್ತಿದ್ದಾರೆ, ಯಾರ್ಯಾರು ಯಾವ್ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅಲ್ಲಿ. ಅಲ್ಲೇ ಪಕ್ಕದಲ್ಲೇ ಅದೇ ಧರ್ಮಸ್ಥಳ ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಬರುತ್ತೋ ಅದೇ ಬೆಳ್ತಂಗಡಿಯ ಶಾಸಕ ಪೂಂಜಾ ಅನ್ನುವರು ಮುಖ್ಯಮಂತ್ರಿಗಳನ್ನ ಹಿಡಿದು ಏಕವಚನದಲ್ಲಿ ಬೈತಾನೆ. ಅವರೆಲ್ಲ ಬೆಂಕಿ ಹಚ್ಚುವ ಮಾತನಾಡ್ತಾರೆ, ಬೆಂಕಿ ಹಚ್ಚುವ ಘಟನೆಗಳು ನಡೀತವೆ ಅಲ್ಲಿ ಒಂದು ರೀತಿ ಯಾವ ರೀತಿಯ ವಾತಾವರಣ ಇದೆ ಅಂದರೆ ಧರ್ಮಸ್ಥಳದಲ್ಲಿ ಒಂದು ರೀತಿಯ ಭಯದ ವಾತಾವರಣ ಇದೆ. ಆ ಭಯದ ವಾತಾವರಣ ಇರುವಲ್ಲಿ ನೀವು ಯಾರ ವಿರುದ್ಧ ಕ್ರಮ ಕೈಗೊಳ್ಳಬೇಕೋ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳದೆ ತಿಮ್ರೋಡಿಯ ವಿರುದ್ಧ ಕ್ರಮ ಕೈಗೊಳ್ಳೋದು ಗಮನಿಸಿದರೆ ಕಾಂಗ್ರೆಸ್ ಸರ್ಕಾರದ ಒಳಗಡೆ ಡಿ ಕೆ ಶಿವಕುಮಾರ್ ಈಸ್ ಡಿಕ್ಟೇಟಿಂಗ್ ದ ಟರ್ಮ್ಸ್, ಈಸ್ ಪ್ಲೇಯಿಂಗ್ ದ ಗೇಮ್. ಡಿ ಕೆ ಶಿವಕುಮಾರ್ ಒಂದು ಕಡೆ ಇದೆ, ಇನ್ನೊಂದು ಕಡೆ ಗೃಹ ಸಚಿವರಿದ್ದಾರೆ. ಇಬ್ಬರು ಕೂಡ ದೇ ಆರ್ ದ ಸಿಂಪಥೈಸರ್ಸ್ ಆಫ್ ದ ಫ್ಯಾಮಿಲಿ ವಿಚ್ ಈಸ್ alleged to be involved in ಕ್ರಿಮಿನಲ್ ಆ್ಯಕ್ಟಿವಿಟೀಸ್. ಅಲ್ಲಿ ಅವರ ಮೇಲೆ ಲ್ಯಾಂಡ್ ಗ್ರ್ಯಾಬಿಂಗ್ ದೂರುಗಳಿವೆ. ಸೊ ಅವರದ್ದೇನು ಧರ್ಮಸ್ಥಳ ಸಂಘ ಏನಿದೆ ಆ ಸಂಘದ ಮೇಲೆ ದೂರುಗಳಿವೆ, ಚಕ್ರಬಡ್ಡಿ ವ್ಯವಹಾರದ ದೂರುಗಳಿವೆ. ನಮಗೇನು ಭೂಮಿ ಇಲ್ಲ, ಭೂರಹಿತರು ಅಂತೇಳಿ ಸರ್ಕಾರಿ ಭೂಮಿಯನ್ನು ತೆಗೆದುಕೊಂಡು ದೂರಿದೆ. ಸೊ ಈ ಯಾವ ಪ್ರಕರಣಗಳನ್ನು ತೆಗೆದುಕೊಳ್ಳದೇನೆ ಗಂಭೀರವಾಗಿ ಎಲ್ಲಿ ಕ್ರಮ ಕೈಗೊಳ್ಳಬೇಕೋ ಅಲ್ಲಿ ಕ್ರಮ ಕೈಗೊಳ್ಳದೇನೆ ತಿಮ್ಮರೋಡಿಯವರನ್ನು ಅರೆಸ್ಟ್ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಏನಿದೆ ಇಟ್ಸ್ ಪ್ಲೇಯಿಂಗ್ ಎ ವೆರಿ ಡೇಂಜರಸ್ ಗೇಮ್ ದ್ಯಾರ್. ಯಾಕೆ ಡೇಂಜರಸ್ ಗೇಮ್ ಅಂದರೆ ದಿಸ್ ತಿಮ್ಮರೋಡಿ ಈಸ್ ಆಲ್ಸೋ ಎ ಪವರ್ಫುಲ್ ಮ್ಯಾನ್. ಅವನು RSS ಇಂದ ಬಂದವರು ಸ್ಟಿಲ್ ಈಸ್ ಎ RSS ಮ್ಯಾನ್. ಅವ್ರ ಹತ್ರ ಜನ ಇದ್ದಾರೆ, ಫಾಲೋವರ್ಸ್ ಇದ್ದಾರೆ. ಸೊ ಆದ್ದರಿಂದ ಯಾವ ಟರ್ನ್ ತಗೊಳುತ್ತೆ ಅಂತ ಅಂದರೆ ಸರ್ಕಾರದ ಉದ್ದೇಶ ಸೌಜನ್ಯ ಇರಲಿ, ಆನೆ ಮಾವುತ ಇರಲಿ, ಅವರ ಸಹೋದರಿ ಯಮುನಾ ಇರಲಿ, ಪದ್ಮಲತಾ ಇರಲಿ, ಈ ಎಲ್ಲ ಸಾವಿನ ಪ್ರಕರಣ ಏನಿದೆ ಈ ಸಾವಿನ ಪ್ರಕರಣದ ಬಗ್ಗೆ ತನಿಖೆ ನಡೆಸಬೇಕಾದವರು ಆ ದಿಸೆಯಲ್ಲಿ ಮಾಡ್ತಾಯಿಲ್ಲ. ಯಾರು ದೂರು ಕೊಟ್ಟರೆ ನಾನು ನಿಮ್ಮ ಹರೀಶ್ ಮೇಲೆ ನಿಮ್ಮಲ್ಲಿ ದೂರು ಕೊಡ್ತೀನಿ, ವಾಟ್ ಪೊಲೀಸ್ ಶುಡ್ ಡು? ನಿಮ್ಮನ್ನು ಕರೆದು ಎನ್ಕ್ವೈರಿ ಮಾಡಬೇಕಾ? ದೂರು ಕೊಟ್ಟು ನಾನು ಎನ್ಕ್ವೈರಿ ಮಾಡಬೇಕು? ದ ಸಿಂಪ್ಲೆಸ್ಟ್ ವೇ ಆಫ್ ಡೂಯಿಂಗ್ ಥಿಂಗ್ಸ್ ಇಸ್ ಎಸ್, ಅದೇ ಮಾಡಬೇಕು. ಅದ್ರ ಜೊತೆಗೆ ನಿನ್ನೆ ಇನ್ನೊಂದು ಘಟನೆ ನಡೆದಿದೆ. ಮೊನ್ನೆ ಯಾರೋ ಆ ಮಂಡ್ಯದ ಹೆಣ್ಣುಮಗಳು ಒಬ್ಬಳು ದೂರದಲ್ಲಿದ್ದಾಳೆ, ಅವಳಿಗೆ ಕೊಟ್ಟಂಥ ಮಾನಸಿಕ ಹಿಂಸೆ SIT ಅಧಿಕಾರಿಗಳೇನು ಕೊಟ್ಟಿದ್ದಾರೆ. ಮಂಡ್ಯದ ಹೆಣ್ಣು ಮಗಳು 64 ವರ್ಷದ ಹೆಂಗಸು ಅವಳು. ನಾನು ಆ ಘಟನೆ ನೋಡಿದ್ದೀನಿ ಅಂತಾಳೆ. ಅವ್ರು ದೂರು ಕೊಡ್ತಾಳೆ SITಗೆ. ಇಂಥ ದಿವಸ ಬನ್ನಿ ಅಂತಾರೆ. ಅವ್ರು ಮಂಡ್ಯದಿಂದ ಹೊರಟು ಮೈಸೂರವರೆಗೆ ತಲುಪ್ತಕ್ಕಂಡು ಇವತ್ತು ಬೇಡ ಹೋಗಿ ಅಂತಾರೆ. ಇನ್ನು 2 ದಿವಸ ಆದಮೇಲೆ ಬನ್ನಿ ಅಂತಾರೆ. ಅವರು ಹೋಗ್ತಾ ಹೋದರೆ 7 ಗಂಟೆಗಳ ಕಾಲ ಅವ್ರನ್ನ ಎನ್ಕ್ವೈರಿ ನಡೀತಾರೆ. ಆ ಮಂಜುನಾಥ್ ಗೌಡ ಅನ್ನುವ ಇನ್ಸ್ಪೆಕ್ಟರ್ ಏನಿದ್ದಾನೆ ಆತ ಇನ್ಹ್ಯೂಮನ್ ಆಗಿ ನಡ್ಕೋತಾನಲ್ಲಿ. ಹೂ ಇಸ್ ಇನ್ಸ್ಟ್ರಕ್ಟಿಂಗ್ ದ ಥಿಂಗ್ಸ್? ಇನ್ಹ್ಯೂಮನ್ ನಡ್ಕೊತಂದ್ರೆ ಊಟ ಕೊಡಲ್ಲ, ಯಾವುದೋ ಪ್ಲೇಟಲ್ಲಿ ಕೈದಿಗಳು ಕೊಟ್ಟಾಗ ಈಗ ಒಗಿತಾರೆ. ಅವ್ಳು ರಿಫ್ಯೂಸ್ ಮಾಡ್ತಾಳೆ, ನಾನು ಇಂಥ ಊಟ ಮಾಡಲ್ಲ, ಕೊಡೋದಿದ್ರೆ ಬಿಡಿ, ಒಂದು ವರ್ಷ ಸಾಯಲ್ಲ ಅಂತ ಹೇಳ್ತಾಳೆ. ಬೆದರಿಸ್ತಾಳೆ ಅವ್ರನ್ನ. ಅಂದರೆ ಈ ದೂರುದಾರರನ್ನೇ ಬೆದರಿಸುವ ಒಂದು ಕಾರ್ಯಾಚರಣೆ ಏನಿದೆ ಅದನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಂಗೆ ಕಾಣುತ್ತೆ. ಅದರ ಭಾಗವಾಗಿ ಈಗ ತಿಮ್ಮರೋಡಿಯವರ ಬಂಧನಕ್ಕೆ ಯಾವುದೇ ಬೇರೆ ಕಾರಣವನ್ನು ಕೊಟ್ಟಿರ್ಬೋದು, ಆದರೆ ತಿಮ್ಮರೋಡಿಯವರ ಬಂಧನದ ಮೂಲ ಉದ್ದೇಶ ಏನಿದೆ ಸೌಜನ್ಯ ಹೋರಾಟಗಾರರ ಧ್ವನಿಯನ್ನು ಹತ್ತಿಕ್ಕುವ ಒಂದು ಯತ್ನದ ಭಾಗ ಇದು ದೊಡ್ಡವರು ಡಿಕ್ಟೇಟ್ ಮಾಡಿದ್ರು ಅಥವಾ ಈ ದೊಡ್ಡವರ ಪರವಾಗಿದ್ದಂಥ ಚೇಲಾಗಳು ಎಲ್ಲರೂ ಸೇರಿ ಈ ಕೃತ್ಯವನ್ನು ಇಂತಹ ಕೃತ್ಯವನ್ನು ಎಸಗ್ತಾ ಇದ್ದಾರೆ. ಇದು ಯಾವುದೇ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ ಡೆಮೋಕ್ರಸಿಯಲ್ಲಿ ಇಂಥದ್ದು ನಡೆಯಲ್ಲ. ದೂರದಾರರೇ ಹೋಗಿ ಹೆದರಿಸೋದು, ಅವ್ರ ಮೇಲೆ ಬೇರೆ ವಾಟ್ ಈಸ್ ಅ ಟೈಮಿಂಗ್? ಯಾವಾಗ ನೀವು ಆಯಿತು 35 ಕೇಸ್ ಇದೆ ತಿಮ್ಮರೋಡಿ ಮೇಲೆ, ಇಲ್ಲಿವರೆಗೇನು ಪೊಲೀಸರನ್ನು ಕಡಲೆಕಾಯಿ ತಿಂತ ಕೂತಿದ್ರಾ? ಯಾಕೆ ಧರ್ಮಸ್ಥಳದ ಕೇಸ್ ಬಂದ ತಕ್ಷಣ ಯಾಕೆ ಅರೆಸ್ಟ್ ಮಾಡ್ತಾರೆ? ವಾಯ್? ಅಂದರೆ ಇದು ಏನಿದೆ ಅಂದರೆ ಧರ್ಮಸ್ಥಳದ ಯಾವ ಒಂದು ಕುಟುಂಬ ಪವರ್ಫುಲ್ ಆಗಿದೆ ಆ ಕುಟುಂಬದ ಡಿಕ್ಟೇಷನ್ನಂತೆ ಸರ್ಕಾರ ಕೆಲಸ ಮಾಡಿದಂತ ಕಾಣುತ್ತೆ. ಅದರ ಭಾಗವಾಗಿಯೇ ತಿಮ್ಮರೋಡಿಯವ್ರನ್ನ ಗಡೀಪಾರು ಮಾಡಲಾಗಿದೆ.